ನಮಸ್ತೆ. 23/8/2026 ಭಾನುವಾರ ದಿನ. ಈ ದಿನದ ವಿಶೇಷಗಳನ್ನ ನೋಡೋಣ. ಸೂರ್ಯೋದಯ 6:08ಗೆ, ಸೂರ್ಯ ಅಸ್ತಮನ ಸಂಜೆ 6:36. ಇವತ್ತು ಏಕಾದಶಿ ಇದೆ, ಬೆಳಿಗ್ಗೆಯಿಂದ ರಾತ್ರಿ 11:18ವರೆಗೂ. ಆ ನಂತರ ದ್ವಾದಶಿ. ಇವತ್ತಿನ ನಕ್ಷತ್ರ ಮೂಲ. ಅಮೃತ ಮತ್ತು ಕಾರ್ಯಸಿದ್ಧಿ ಉಂಟು. ಮೂಲ ನಕ್ಷತ್ರವಾದರೂ ದೋಷವಿಲ್ಲದ ದಿನವಾಗಿದೆ. ಈ ನಕ್ಷತ್ರ ಇರುವಂಥದ್ದು ಸಂಜೆ 5:44ವರೆಗೂ. ಆ ನಂತರ ಬರೋದು ಪೂರ್ವಾಷಾಢ ನಕ್ಷತ್ರ. ಆ ನಕ್ಷತ್ರ ಯೋಗವು ಕೂಡ ಕಲ್ಯಾಣ ಯೋಗವಾಗಿದೆ, ಆದರೂ ಅದು ಸಂಜೆಯ ಮೇಲೆ. ಇವತ್ತಿನ ದಿನದಲ್ಲಿ ಇರುವಂಥ ಕೆಲವು ವಿಷಯಗಳನ್ನ ನಾವು ನೋಡೋಣ. ರಾಹುಕಾಲ ಇರೋದು ಸಂಜೆ 5:03ರಿಂದ 6:36. ಯಮಕಂಡ ಕಾಲ ಇರೋದು ಮಧ್ಯಾಹ್ನ 12:22ರಿಂದ 1:56. ಇದೆಲ್ಲ ಇಷ್ಟು ಅಂತಂದರೆ ಕೆಲವು ವಿಷಯಗಳು ಅಂದರೆ ಒಳ್ಳೆಯ ಸಮಯ ಅಂತ ಇರುವಂಥದ್ದು ಕೂಡ ದೋಷ ಕೊಡಬಹುದು. ಉದಾಹರಣೆ ನೋಡಿದ್ರೆ ಇವತ್ತಿನ ದಿನದಲ್ಲಿ ಮೂಲ ನಕ್ಷತ್ರ ಬಿದ್ದರೂ ದೋಷಗಳು ಕಡಿಮೆನೇ. ಆ ರೀತಿ ನೋಡಕ್ಕೆ ಹೋದರೆ ಇವತ್ತಿನ ದಿನದಲ್ಲಿ ಮೃತಿ ಇರೋದು ಬೆಳಗ್ಗೆ 7:50ರಿಂದ 9:51. ಬುಧ ಹೊರೆ 8:13ರಿಂದ 9:15. ಆದರೆ ಇವತ್ತಿನ ದಿನ ನ್ಯೂಮರಿಕ್ ಪ್ರಕಾರ 5/14/23ನೇ ತಾರೀಕಲ್ಲಿ ಹುಟ್ಟಿದವರೆಲ್ಲ ಗ್ರಹ ಶಾಂತಿ ಮಾಡಿಕೊಳ್ಳಿ. ಯಾಕೆಂತಂದರೆ ಬುಧ ಇವತ್ತು ಆಸ್ಟ್ರೋ ನ್ಯೂಮರಾಲಜಿ ಪ್ರಕಾರ ಶುಭ ಸ್ಥಾನವಿಲ್ಲ. ಆದ್ದರಿಂದಾಗಿ ಈ ತಾರೀಕಿನವರು ನೋಡಿಕೊಳ್ಳಿ. ಮತ್ತು ಆಶ್ಲೇಷ ನಕ್ಷತ್ರದವರು, ರೇವತಿ ನಕ್ಷತ್ರದವರು ಅವರು ಕೂಡ ಸ್ವಲ್ಪ ತಾಳ್ಮೆಯಿಂದ ನಡ್ಕೊಳ್ಳುವಂಥದ್ದು ಉತ್ತಮ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು. ಅಮೃತ ಕಾಲ ಬರೋದು ಬೆಳಗ್ಗೆ 10:33ರಿಂದ 12:21. ಇದರಲ್ಲೂ ವಿಶೇಷವಾಗಿ ಅಭಿಜಿತ್ ಇರೋದು 11:57ರಿಂದ 12:47. ಗುರು ಹೊರೆ ಇರೋದು 11:20ರಿಂದ 12:22. ಗುರು ಹೊರೆಯು ಅಭಿಜಿತ್ತು ಕೂಡಿರೋದು ಸಮಯ ಉತ್ತಮವಾಗಿರುತ್ತದೆ. ಆದರೂ ಇದರಲ್ಲಿ ನಾವು ಸೆಲೆಕ್ಟ್ ಮಾಡೋದು ಅಂತ ಒಂದು ಇರುತ್ತದೆ. ಅಂದರೆ 100% ಶುಭವಂತು, 100% ಅಶುಭ ಅಂತ. ಇದರಲ್ಲಿ ಇವತ್ತಿನ ದಿನ ಈ ಮೂಲ ನಕ್ಷತ್ರ ಬಂದಿರೋದು ಕಾರ್ಯಸಿದ್ಧಿ ಉಂಟು. ಅದೇ ಥರ ನೆಕ್ಸ್ಟ್ ನಕ್ಷತ್ರ ಬರುವಂಥದ್ದು ಕೂಡ ಶುಭವಾಗಿದೆ. ಹಂಗಾಗಿ ದೋಷಗಳು ಹೆಚ್ಚಾಗಿಲ್ಲ. ಇವತ್ತೆಲ್ಲ ಧನುಸು ರಾಶಿ ಇದೆ. ಈ ರೀತಿಯಾಗಿರೋದರಿಂದ ಖಂಡಿತವಾಗಿ ಹೆಚ್ಚಿನ ಸ್ವಲ್ಪ ಗಮನ ಬುಧನ ಅಂಶದಲ್ಲಿ ಹುಟ್ಟಿದವರು. ಬುಧನ ಅಂಶ ಅಂತಂದರೆ ನ್ಯೂಮರಿಕ್ ಪ್ರಕಾರ 5, ನಾನು ಫಸ್ಟೇ ಹೇಳಿದಂತೆ 14/23. ಅದೇ ಥರ ನಕ್ಷತ್ರಗಳಲ್ಲಿ ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ರೇವತಿ ನಕ್ಷತ್ರದವರೆಲ್ಲ. ಇವತ್ತು ಮೂಲ ನಕ್ಷತ್ರದ 2ನೇ ಪಾದ ಬೆಳಗ್ಗೆ 11:01ವರೆಗೂ. ಆಮೇಲೆ ಮೂಲ ನಕ್ಷತ್ರ ಬರೋದು ಸಂಜೆ 5:44ವರೆಗೂ. ಸಂಜೆ 5:44ನ ಮೇಲೆ ರಾತ್ರಿ 12:27ವರೆಗೂ ಪೂರ್ವಾಷಾಢ ನಕ್ಷತ್ರ 1ನೇ ಪಾದ. ಆ ನಂತರ 2ನೇ ಪಾದ ಸ್ಟಾರ್ಟ್ ಆಗಿ ಇದು ನಾಳೆಯವರೆಗೆ ಇರುತ್ತದೆ. ಫಸ್ಟೇ ಹೇಳಿದಂತೆ ಅಭಿಜಿತ್ ಮುಹೂರ್ತ, ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. ಆದರೂ ಇದರಲ್ಲಿ ನಾವು 100% ಶುಭ ಸಮಯವನ್ನು ನೋಡ್ಕೋಣ. ಇದರಲ್ಲಿ 100% ಶುಭ ಸಮಯ ಅಂತಂದರೆ ಇದರಲ್ಲಿ ಎಲ್ಲ ಕಾರ್ಯಗಳನ್ನು ಪ್ರಾರಂಭ ಮಾಡಬಹುದು. ಆದರೆ 100% ಅಶುಭ ಸಮಯ ಅಂತ ನಾವು ಕೊಟ್ಟಿರೋ ಸಮಯಗಳಲ್ಲಿ ಯಾವ ಕಾರ್ಯವನ್ನು ಸ್ಟಾರ್ಟ್ ಮಾಡಬಾರ್ದು. ಬೆಳಗ್ಗೆ 6:08ರಿಂದ 7:48, 9:54ರಿಂದ 12:20 ಇದೆಲ್ಲ ಶುಭ ಸಮಯಗಳು. ಮಧ್ಯಾಹ್ನ 1:38ರಿಂದ 3:55, ಸಂಜೆ 6:38ರಿಂದ ರಾತ್ರಿ 10:54, ರಾತ್ರಿ 12:24ರಿಂದ ಬೆಳಗಿನ ಜಾವ 4:16 ಇದೆಲ್ಲ ಶುಭ ಸಮಯಗಳು. 100% ಅಶುಭ ಸಮಯ ಅಂತಂದರೆ 7:50ರಿಂದ 9:51, 12:22ರಿಂದ 1:56, 3:57ರಿಂದ 5:44, ಸಂಜೆ 4:57ರಿಂದ 5:46, ಸಂಜೆ 5:03ರಿಂದ ಸುಮಾರು 6 ಗಂಟೆ 36 ಈ ಸಮಯನ ನೋಡ್ಕೊಳ್ಳಿ. ರಾತ್ರಿ 10:56ನ ಮೇಲೆ ರಾತ್ರಿ 12:22 ಇದೆಲ್ಲ ಅಶುಭ ಸಮಯಗಳು. ಈ ಸಮಯಗಳನ್ನ ನೋಡಿ ನಿಮ್ಮ ಕಾರ್ಯಗಳನ್ನು ಮುಂದಿಡಬಹುದು ಅಥವಾ ಒಳ್ಳೆಯ ಸಮಯದಲ್ಲಿ ಪ್ರಾರಂಭ ಮಾಡಿ ಕಂಟಿನ್ಯೂ ಮಾಡ್ಬೋದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.